ಚಿರು ಡ್ರಾಯಿಂಗ್ ಬುಕ್ಕಲ್ಲಿ ಆನೆಗೆ ಕೊಂಬಿಡ್ಸಿದ್ನಂತೆ. ನನಗೂ ಹೇಳಿದ್ಲು. ಅದು ಚಿಂತೆ ಮಾಡೋ ವಿಷಯ ಅಲ್ಲ ಆರ್ತಿ. ಚಿರು ಯಾವಾಗ್ಲೂ ಹೀಗೆ ವಿಚಿತ್ರವಾಗಿ ಏನಾದ್ರೂ ಬರಿತಾನೆ ಇದ್ದ. ಅದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ? ಹಾಗಲ್ಲ ರೀ, ಚೈತ್ರ ಬೆಕ್ಕಿನ ಚಿತ್ರ ಬಿಡಿಸಿದ್ಲಂತೆ. ಅದರಲ್ಲೂ ಕೊಂಬು ಡ್ರಾಯಿಂಗ್ ಆಗಿತ್ತಂತೆ. ಚೈತ್ರ ಕೊಂಬರದ್ಲ? ಚಿರುನೆ ಬಿಡಿಸ್ತಾ ಅಂತ ಹೇಳ್ತಿದ್ದಾಳೆ. ವಾಟ್ ನಾನ್ ಸೆನ್ಸ್! ಅದಕ್ಕೆ ನೀ ಏನ್ ಹೇಳಿದೆ? ಅದನ್ನೆಲ್ಲ ನಂಬಾರ್ದು, ಹಾಗೆಲ್ಲ ಏನು ಇರಲ್ಲ ಅಂತ ಹೇಳಿ ಸಮಾಧಾನ ಮಾಡಿದೆ. ಅದನ್ನೇ ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸು. ಇಲ್ಲಾಂದ್ರೆ ಸುಮ್ಮನೆ ಭ್ರಮೆ ಪಟ್ಕೊಂಡು ಚಿರು ಬಂದಿದ್ದಾನೆ, ಚಿರು ಇದ್ದಾನೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾಳೆ. ಅಶೋಕ್, ಅವಳು ಹೇಳಿದ ರೀತಿ ಕಲ್ಪನೆ ಮಾಡ್ಕೊಂಡು ಹೇಳೋ ಥರ ಇರಲಿಲ್ಲ. ತುಂಬ ಭಯದಲ್ಲೇ ಹೇಳಿದ್ಲು. ಬಹುಶಃ ಆರ್ತಿ, ಇದನ್ನೆಲ್ಲ ನೀನ್ ನಂಬ್ತೀಯಾ? ಇಲ್ಲ ಅದಕ್ಕೆ, ಆದರೆ ಚೈತ್ರ ಸುಳ್ಳು ಹೇಳ್ತಿರ್ಲಿಲ್ಲ ಅನಿಸ್ತು ನನಗೆ. ಸರಿ, ಮನೆಗೆ ಹೋಗಿ ಚೈತ್ರ ಡ್ರಾಯಿಂಗ್ ಬುಕ್ ನೋಡಿದ್ರೆ ಅದು ಭ್ರಮೆನೋ ನಿಜನೋ ಅಂತ ಗೊತ್ತಾಗತ್ತಲ್ವಾ? ಅಶೋಕ್, ಡಾಕ್ಟರ್ ಏನು ಹೇಳಿದ್ರಪ್ಪ? ಭಯ ಪಡುವಂಥದ್ದೇನು ಇಲ್ಲ ಅಂತ ಹೇಳಿದಾರೆ. ಸರಿ, ಹೋಗ್ತಾಳೆ. ಆರ್ತಿ, ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಐ ಡ್ರಾಪ್ಸ್ ಹಾಕಿದ್ದಾರೆ, ಸರಿ ಹೋಗುತ್ತೆ. ಆರ್ತಿ, ಬಾ ನನ್ನ ಜೊತೆ. ನನಗೇನೋ ಚೈತ್ರನ್ ಮಾತಿನ ಮೇಲೆ ಒಂಚೂರು ನಂಬಿಕೆ ಇಲ್ಲ. ಅವಳು ಬರ್ದಿರೋ ಕ್ಯಾಟ್ ಡ್ರಾಯಿಂಗಿಗೆ ಕೊಂಬಿರಲ್ಲ ಅನ್ಸುತ್ತೆ. ಅವಳು ಡ್ರಾಯಿಂಗ್ ಬುಕ್ ಎಲ್ಲಿ? ಅಲ್ಲೇ ಇರಬೇಕು.